ಎಲ್ಲರಿಗೂ ನಮಸ್ಕಾರಗಳು. ನನ್ನ ವಿಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ. ನೋಡಿ, 1/4 kg ಕಡಲೆ, ಕೊಬ್ಬರಿ ಒಂದು, ಇದನ್ನು ತುರ್ಕೊಂತೀನಿ. ಇದು ಸಕ್ಕರೆ, ಚಿರೋಟಿ ರವೆ 1 ಕಪ್ಪು, ಎಣ್ಣೆ ಮೈದಾ ಹಿಟ್ಟಿಗೆ ಹಾಕಿ ಕಲಸೋಕ್ಕೆ. ಇದು ಮೈದಾ ಸಿಟ್ಟು, ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಯಾಲಕ್ಕಿ ಕಾಯಿನ ಇದು ಪುಡಿ ಮಾಡ್ಕೊತೀನಲ್ಲ, ಕಡಲೆ ಒಳಗೆ ಹಾಕಿ ಪುಡಿ ಮಾಡ್ಕೊತೀನಿ. ಕಡಲೆ ಈ ಥರ ಪುಡಿ ಮಾಡಿದ್ದೀನಿ. ಆಮೇಲೆ ಇನ್ನು ಒಂದ್ರಿ ಮಾಡಿದ್ರೆ ಇನ್ನೂ ಪುಡಿ ಬರ್ತದಲ್ಲ, ತಿರ್ಗಾ ಮಿಕ್ಸಿಲಿ ಪುಡಿ ಮಾಡ್ಕೋಬೇಕು. ಅದನ್ನು ಚಿರೋಟಿ ರವೆ ಹಾಕಿದ್ದೀನಿ, ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ. ಇದು ಮೈದಾ ಹಿಟ್ಟು, ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಎಣ್ಣೆ ಕಲಸಿದ್ದೀನಿ. ಈ ಥರ ಕಲಸಿಡಬೇಕು ಒಂದು 10 ನಿಮಿಷ. ಆ ಸಿಟ್ಟೆಲ್ಲ ರುಬ್ಕೊಂಡು ಕೊಬ್ಬರಿ ಎಲ್ಲ ತುರಿಯೋ ಗಂಟ ಬನ್ನಿ ಬರ್ತದೆ. ಇದು ನೋಡಿ, ಒಂದು ಬಟ್ಲು ಕಡಲೆ ಪುಡಿ ಮಾಡ್ಕೊಂಡಿದ್ನಲ್ಲ ಸಣ್ಣ ಜಾಡಲ್ಲಿ, ಒಂದು ಬಟ್ಲು ಕೊಬ್ಬರಿ, ಇದು ಸಕ್ಕರೆ ಹಾಕಿದ್ದೀನಿ ನೋಡಿ. ಈ ಥರ ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಕೊಬ್ಬರಿ ಐತೆ, ತುರ್ಕೊಂಡು ಹಾಕೊಂತೀನಿ. ಇವಾಗ ಬೆರೆಸಿರೋ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಕೊಬ್ಬರಿ ಇತ್ತಲ್ಲ, ಅದನ್ನು ತುರಿದಿದ್ದೀನಿ. ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು ಕರ್ಜಿಕಾಯಿ ಮಾಡೋದ್ರಲ್ಲಿ ಮಾಡ್ತಾಯಿಲ್ಲ, ಕೈಲೇ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸುತ್ಕೊಬೇಕು. ಬಿಚ್ಕೊಳ್ಳಲ್ಲ ಎಣ್ಣೆಗಳಕ್ಕೆ ಹಾಕಿದ್ರು. ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. 10 ನಿಮಿಷ ಆಯಿತು ಎಣ್ಣೆ ಕಾಯಕ್ಕಿಟ್ಟು. ನೋಡಿ, ಒಂಚೂರು ಹಿಟ್ಟು ಹಾಕಿದ್ದೀನಿ. ಕಾದೈತೆ, ಅಲ್ಲಿ ಕಾದೈತೆ ಎಣ್ಣೆ. ಜೋರಾಗಿ ಉಡಿ ಕೊಟ್ಟಿದ್ದೀನಿ. ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡಿ. ಬೇಕ್ರಿ ಐಟಮ್ ಎಲ್ಲ ಜಾಸ್ತಿ ಕೊಡಿಸ್ಬೇಡಿ ಮಕ್ಕಳಿಗೆ. ಮನೇಲಿ ಏನು ಬೇಕೋ ಅದು ಸ್ಕೂಲಿಂದ ಬರೋದ್ರೊಳಗೆ ಟ್ರೈ ಮಾಡಿ ನೀವು. ನಾನು ಹಂಗೆ ನಮ್ಮ ಮಕ್ಕಳು ಬರೋ ಗಂಟ ಏನು ಬೇಕು ಅಂತ ಕೇಳ್ಬಿಟ್ಟು ಬೆಳಗ್ಗೆ ಹೊತ್ತು ಅವ್ರು ಬರೋವರೆಗೆ ರೆಡಿ ಮಾಡಿರುವೆ.
ಥರ ಮಗ್ಚಬೇಕು. ಬೇಯಬೇಕಿದೆ, ಕೆಂಪಗೆ ಬರಲಿ ಬೇಂದು. ನೋಡಿ, ಒಂದು ಸೈಡ್ ಹಿಂಗಾಗೈತೆ, ಇನ್ನೊಂದು ಸೈಡ್ ಬೇಯಿಸ್ಬೇಕು. ಎರಡೂ ಕಡೆಯೂ ಕೆಂಪಗೆ ಬೆಂದ ಮೇಲೆ ಒಂದು 20 ನಿಮಿಷ ಬೇಯಿಸ್ಬೇಕು. ನೋಡಿ ಆಗಿದೆ, ಇವಾಗ ಎರಡು ಕಡೆನೂ ಬೆಂದಿದೆ. ಕರ್ಜಿಕಾಯಿ ರೆಡಿಯಾಗಿದೆ. ನೀವು ಮಾಡಿ ತಿಂದು ನೋಡಿ, ಯಾವುದು ಸಬ್ಸ್ಕ್ರೈಬ್ ಮಾಡಿ. ಮೈದಾ ಹಿಟ್ಟು ಮಿಕ್ಕಿತ್ತು, ಅದರಲ್ಲಿ ಪುರಿ ಮಾಡಿದ್ದೀನಿ, ಅದು ಸಕ್ಕರೆ ಹಾಕಿದ್ದೀನಿ. ನೀವು ಮಕ್ಳಿಗೆ ಮಾಡಿಕೊಡಿ ಉಳಿದಿದ್ದು ಮೈದಾ ಎಲ್ಲ.